ಸರಿ ಬಿಡು, ಅಳ್ಬೇಡ. ಯಾರಾದ್ರೂ ನೋಡಿದ್ರೆ ಏನಾರು ಅನ್ಕೋತಾರೆ. ಯಾರು ಏನ್ ಅನ್ಕೋತಾರೆ ಅಂದ್ರೆ ಮುಖ್ಯ ಅಲ್ಲ ರೀ, ನೀವೇನ್ ಅನ್ಕೋತೀರಾ ಅನ್ನೋದು ನನಗ್ ಮುಖ್ಯ. ನಾನ್ ಮೊದ್ಲಿಂದ ನಿನ್ ಬಗ್ಗೆ ಒಂದೇ ಅನ್ಕೋತಿದ್ದೀನಿ ಅಭಿ, ನೀನ್ ಒಳ್ಳೆಯವನು ಅಂತ, ನನಗ್ ಮೋಸ ಮಾಡಲ್ಲ ಅಂತ. ಅದೇ ನಿಜ ಶಶಿ. ನಾನು ಆವೇಶಕ್ಕೋ ಅಥವಾ ದಿವ್ಯ ಹೇಳೋದಿಕ್ಕೋ ನಿಂಗೆ ತಾಳಿ ಕಟ್ಟಿಲ್ಲ. ಹಾಗಿದ್ದಿದ್ರೆ ಯಾವತ್ತೋ ಮದುವೆ ಮಾಡ್ಕೋತಿದ್ದೆ ಅಲ್ವಾ. ನೀನ್ ಮಿಸ್ ಆಗ್ತೀಯ ಅನ್ನೋ ಭಯದಿಂದಾನೇ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ನಾನು ಹೇಗ್ ತಾಳಿ ಕಟ್ಟಿದ್ರು ನನ್ ಗಂಡನೇ. ಗಂಡ ಅಂದ್ರೆ ಸಹಿಸ್ಕೊಳ್ಳೇಬೇಕು, ತಪ್ಪಲ್ಲ. ಈ ಜೀವನದಲ್ಲಿ ನಾನು ನಿನ್ನ ಸಹಿಸ್ಕೋತೀನಿ. ಅಷ್ಟೇ ಬಿಟ್ರೆ ನನ್ನ ಪ್ರೀತಿಸಲ್ಲ ಅಂತ ಆಯ್ತು, ನನ್ ಮೇಲೆ ನಂಬಿಕೆ ಇರಲ್ಲ ಅಂತ ಆಯ್ತು. ನಿಮ್ ದೃಷ್ಟಿಯಲ್ಲಿ ನಾನು ಮೋಸಗಾರ್ತಿ ಅಂತಾನೆ ಅರ್ಥ. ಹೀಗೆ ಓಪನ್ ಆಗಿ ಕೇಳಿದ್ರೆ ಅಭಿ ನಂಬಲ್ಲ. ನಾನ್ ನಂಬಿದ ಹಾಗೆ ನಟಿಸ್ಬೇಕು, ಆಗ್ಲೇ ಎಲ್ಲಾ ವಿಷಯ ನನ್ನ ಹತ್ರ ಶೇರ್ ಮಾಡ್ತಾನೆ. ಏನ್ ಯೋಚನೆ ಮಾಡ್ತಿದ್ಯಾ ಶಶಿ? ಜಾಸ್ತಿ ಯೋಚನೆ ಮಾಡಬಾರ್ದು. ಇವಳನ್ನ ನಿಜವಾಗ್ಲೂ ನಂಬಾರ್ದು. ನಮ್ದಾಗೆ ನಾಟಕ ಮಾಡಿ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ನನ್ ಮೇಲೆ ನಿಮಗೆ ಅಷ್ಟೇ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ, ನನ್ ಕಷ್ಟ ಏನೋ ನಾನೇ ಅನುಭವಿಸ್ತೀನಿ. ಹಾಗೇನಿಲ್ಲ ಅಭಿ, ಐ ಟ್ರಸ್ಟ್ ಯು, ಐ ಲವ್ ಯು. ನಿಜವಾಗ್ಲೂ ಹೇಳ್ತಿದ್ಯಾ? ನಾನ್ ಪ್ರೀತಿಸ್ತಿದ್ದೀನಿ ಅಂದ್ರೆ ನಂಬಲ್ಲ, ಮತ್ತೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತೀಯ. ಹೀಗಾದ್ರೆ ಹೇಗಿದಿವ್ಯಾ? ಈಗಷ್ಟೇ ನಿಮ್ ಕೋಪನ ನೋಡಿ ನನಗ್ ಭಯ ಆಯ್ತು ರೀ. ನಿಜವಾಗ್ಲೂ ಭಯ ಪಟ್ಯಾ ಅಭಿ? ಮತ್ತೆ ಮಾರ್ನಿಂಗ್ ಎಷ್ಟು ದೊಡ್ಡ ಶಾಕ್ ಕೊಟ್ಟೆ. ನಾನೇನ್ ಕೆಲ್ಸದವಳ ಅಂದೆ, ತುಂಬಾ ಭಯ ಪಡಿಸ್ದೆ. ಸಾರಿ ದಿವ್ಯಾ, ಇನ್ಯಾವತ್ತೂ ಹಾಗೆ ಮಾಡಲ್ಲ, ಪ್ರಾಮಿಸ್. ನಾನ್ ಏನೇ ಮಾಡಿದ್ರು ನಮ್ ಫ್ಯಾಮಿಲಿಗೋಸ್ಕರನೇ ರೀ. ನೀವ್ ಅದನ್ನ ನಂಬಿದ್ರೆ ಸಾಕು. ನಂಬಿರೋದಕ್ಕೆ ಸಾರಿ ಹೇಳ್ತಿದ್ದೀನಿ. ಇನ್ ಮುಂದೆ ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲ್ಲ. ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಧ್ಯೆ ನಮ್ಗೆ ಥ್ಯಾಂಕ್ಸ್ ಯಾಕೆ ದಿವ್ಯಾ? ಸಾರಿ ಕೂಡ ಬೇಡ, ಬಾ. ಇವ್ರು ಇಷ್ಟು ಬೇಗ ಮನ್ಸ್ ಬದಲಾಯಿಸ್ಕೊಂಡ್ರಲ್ಲ ಏನು? ಆ ಸೀನ್ ಏನಿಲ್ಲ. ನಿನ್ ಹತ್ರ ನಿಜನ ಬಾಯ್ ಬಿಡಿಸ್ಬೇಕು ಅಭಿ, ಅದಕ್ಕೆ ಈ ನಾಟಕ. ನೀವು ಎಷ್ಟೇ ವೇಷ ಹಾಕಿದ್ರು, ಎಷ್ಟೇ ನಾಟಕ ಮಾಡಿದ್ರು ನಾನು ಬೀಳಲ್ವೇ. ನಿಮ್ಮ ಸೀಕ್ರೆಟ್ಸ್ ಎಲ್ಲ ತಿಳ್ಕೊತೀನಿ. ದಿವ್ಯನ್ ಶಾಪ ವಿಮೋಚನೆ ಆಗೋವರೆಗೂ ನಿನಗೆ ಯಾವ ಸೀಕ್ರೆಟ್ಸು ಹೇಳಲ್ಲ ಶಶಿ. ನನಗ್ ತುಂಬಾ ಹ್ಯಾಪಿ ಆಗ್ತಿದೆ ರೀ. ನಂಗೂನು ಅಭಿ. ಹೋಗಿ ಊಟ ಮಾಡೋಣವಾ? ನಡಿ ನಡಿ, ನಾವು ಒಟ್ಟಿಗೆ ಊಟ ಮಾಡಿ ತುಂಬಾ ದಿನ ಆಯ್ತು. ನಡಿ. ಹಲೋ ದಿವ್ಯಾ. ಸರ್, ಇದಮ್ಮ ವಿಷಯ. ಆ ಮನೆ ವಿಷಯಗಳು ಈ ಮನೆಗೆ ಸೇರ್ತಿದೆ. ಉಂಡು ಮನೆಗೆ ದ್ರೋಹ ಮಾಡ್ತಿರೋ ನಿಮ್ಮ ಮನೆಯವ್ರ ಹತ್ರ ನೀನ್ ಸ್ವಲ್ಪ ಹುಷಾರಾಗಿರು. ಅವ್ರ ಮೇಲೆ ನನಗ್ ಫಸ್ಟ್ ಇಂದನೂ ಡೌಟ್ ಇದೆ ಸರ್, ಇವಾಗ ಕನ್ಫರ್ಮ್ ಆಯ್ತು. ಥ್ಯಾಂಕ್ಸ್. ನಿನ್ ಚಿಕ್ಕಮ್ಮನ ಹತ್ರನೂ ನೀನ್ ಸ್ವಲ್ಪ ಕೇರ್ಫುಲ್ ಆಗಿರಮ್ಮ. ಅವಳು ನಿನ್ನ ಪ್ರತಿಕ್ಷಣ ವಾಚ್ ಮಾಡ್ತಿದ್ದಾಳೆ. ಗೊತ್ತು ಸರ್, ಆದ್ರೆ ಚಿಕ್ಕಮ್ಮನ್ ದ್ವೇಷಕ್ಕಿಂತ ನನ್ ಸಂಕಲ್ಪ ದೊಡ್ಡದು. ಎಸ್ ದಿವ್ಯಾ, ನನಗೆ ನಿನ್ ಶಕ್ತಿ ಬಗ್ಗೆ ಗೊತ್ತು. ನೀನ್ ಅನ್ಕೊಂಡಿದ್ನ ಸಾಧಿಸ್ತೀಯ, ಗೆಲ್ತೀಯ. ಥ್ಯಾಂಕ್ ಯು ಸರ್. ನೀನು ನಿನ್ ಪ್ರಾಣಕ್ಕೋಸ್ಕರ ಮಾಡ್ತಿರೋ ಹೋರಾಟ ವ್ಯರ್ಥ ಆಗಲ್ಲಮ್ಮ. ನನ್ ಪ್ರಾಣನ ಸರ್? ಐ ಮೀನ್ ನಿನ್ ನಾದಿನಿ ಪ್ರಾಣ. ಅವಳಂದ್ರೆ ನಿನ್ ಪ್ರಾಣ ಅಲ್ವಾ? ಹೌದು ಸರ್, ನನ್ ಕೈಯಾರೆ ಅವಳ ಮದ್ವೆ ಮಾಡಿ ಶಾಪನ ಗಂಟ್ ಹಾಕ್ದೆ. ನಾನೇ ಅವಳನ್ನ ಸಾವಿಂದ ತಪ್ಪಿಸ್ಬೇಕು. ತಪ್ಪಿಸ್ತೀಯಮ್ಮ. ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ನಿನಗೆ ನಿಮ್ಮ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ಸ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್. ಇಡ್ತೀನಮ್ಮ. ಗುಡ್ ನೈಟ್. ಡಿನ್ನರ್ ಮಾಡ್ಬೇಕಾದ್ರೆ ನನಗೆ ಡೌಟ್ ಬಂತು ಕೇಶವ, ಈ ಮ್ಯಾಟರ್ನ ಅವರು ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಗೊತ್ತಿದ್ದು ಮಹೇಶ್ವರಂ ಬಗ್ಗೆ ಯಾಕೆ ಹೇಳಿದ್ರೆ ದಿವ್ಯಮ್ಮ? ಹೇಳಿದ್ದು ನಿಜ ಆಗಿದ್ರು ಸರಿ, ಕೆಲವ್ರು ನಂಬಲ್ಲ. ನನ್ ಚಿಕ್ಕಮ್ಮ ನಾನ್ ರಾಂಗ್ ರೂಟಲ್ಲಿ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಬಟ್ ನಾವು ಹೋಗ್ತಿರೋದು ರೈಟ್ ರೂಟೇ. ನೋಡೋಣ, ಹೇಗೂ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ರೆಡಿ ಆಗಿದೀವಿ ಅಲ್ವಾ? ಫೈಟ್ ಮಾಡೋಣ. ಕಲ್ಪನಾ,
ಕಲ್ಪನಾ, ಹೇಳಿ ಅಜ್ಜಿ, ಪೂಜೆಗೆಲ್ಲ ಸಿದ್ಧ ಮಾಡಿದ್ಯಾ? ಎಲ್ಲ ಸಿದ್ಧವಾಗಿದೆ ಅಜ್ಜಿ. ಯಾವುದೋ ಊರಿಗೆ ಹೋಗ್ಬೇಕು ಅಂತ ರಾತ್ರಿನಲ್ವಾ ಅನ್ಕೊಂಡಿದ್ದು? ಬೆಳಿಗ್ಗೆನೆ ಏನೋ ಪೂಜೆ ಅಂತಿದ್ದಾಳೆ ಈ ಮುದುಕಿ. ಊರಿಗೆ ಹೋಗಕ್ ಮುಂಚೆ ಪೂಜೆ ಮಾಡ್ಬೇಕೇನೋ. ಊರಿಗೆ ಹೋಗ್ತಿರೋದೆ ಪೂಜೆ ವ್ರತ ಮಾಡೋದಿಕ್ಕೆ, ಮತ್ತೆ ಪೂಜೆ ಯಾಕೆ? ದಿವ್ಯಾ ಶಶಿನ ಕರಿ. ಆಯ್ತು ಅಜ್ಜಿ. ದಿವ್ಯಾ, ಅಮ್ಮ ಶಶಿ. ನೀನು ಶಶಿ ಸೇರಿ ಒಂದ್ ಪೂಜೆ ಮಾಡ್ಬೇಕಮ್ಮ. ಪೂಜೆ ಏನಜ್ಜಿ? ಇವತ್ತು ನಾಗಗಳಿಗೆ ಶುಭವಾದ ದಿನ ಅಮ್ಮ. ನಮ್ಮನೆ ಹಿಂದೆ ಇರೋ ಹುತ್ತಕ್ಕೆ ಪೂಜೆ ಮಾಡಿ ಹುತ್ತಕ್ಕೆ ಹಾಲು ಹಾಕಿದ್ರೆ ಒಳ್ಳೇದಮ್ಮ. ಕೇಶವ, ಹೊತ್ತಕ್ಕೆ ಪೂಜೆ ಅಂತಿದಾರಲ್ಲ, ಯಾಕೆ? ಮನೇಲಿ ಹಾವಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿರೋ ಹಾಗಿದೆ ಸರ್. ಮನೆಯಲ್ಲಿ ಹಾವಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ ಈ ಮುದುಕಿ. ಆ ಹಾವಿಗೆ ಹಾಲು ಹಾಕಿದ್ರೆ ಅದು ಕಚ್ಚಲ್ವೇನೋ ಅಂತ ನಮ್ಮ ಮುದ್ಕಿಗೆ ಅತಿ ಆಸೆ. ಮೊನ್ನೆ ರಾತ್ರಿ ಜಾಗರಣೆ ಅಂದ್ರಿ, ನಿನ್ನೆ ರಾತ್ರಿ ಮಹೇಶ್ವರ ಅಂದ್ರಿ, ಇವಾಗೇನೋ ಪೂಜೆ ಹುತ್ತ ಹಾಲು ಅಂತ ಇದ್ದೀರಾ. ನೋಡ್ತಾ ಇದ್ರೆ ನಾವು ತೀರ್ಥಯಾತ್ರೆಗೆ ಬಂದಿರೋ ಹಾಗಿದೆ ಶಶಿ. ನನ್ಗೂ ಹಾಗೆ ಅನಿಸ್ತಿದೆ ಅಣ್ಣ. ದೊಡ್ಡವ್ರು ಏನ್ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ ಶಶಿ? ಹೌದು ಶಶಿ ಅಮ್ಮ, ಹಾವಿಗೆ ಹಾಲು ಹಾಕೋದು ತುಂಬಾ ಒಳ್ಳೆ ವಿಷಯ. ಹಾವಿಗೆ ಹಾಲು ಹಾಕಿದ್ರು ಪಾಯ್ಸನ್ನೇ ಕಕ್ಕದು. ಅದು ಒಳ್ಳೇದು ಹೇಗಾಗುತ್ತೆ?